ಮತ್ತೊಂದೆಡೆ ಈಶ್ವರಪ್ಪ ವಿರುದ್ಧ ಸಹಿ ಸಂಗ್ರಹ ಮಾಡಿರುವುದನ್ನ ಬಿಎಸ್ವೈ ಆಪ್ತರು ಸಮರ್ಥಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ತರುವುದಕ್ಕಾಗಿ ಸಹಿ ಸಂಗ್ರಹ ಮಾಡಲಾಗ್ತಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಶಾಸಕ ವೈಎ ನಾರಾಯಣಸ್ವಾಮಿ ಮತ್ತು ದಾಸರಹಳ್ಳಿ ಶಾಸಕ ಮುನಿರಾಜು, ಬಿಜೆಪಿ ಶಿಸ್ತಿನ ಪಕ್ಷ, ಪಕ್ಷಕ್ಕಿಂತ ಯಾರೂ ಸಹ ದೊಡ್ಡವರಿಲ್ಲ. ಪಕ್ಷದಲ್ಲಾಗ್ತಿರುವ ಘಟನೆಯಿಂದ ಎಲ್ಲರಿಗೂ ನೋವಾಗಿದೆ. ಇದನ್ನ ಮೇಲ್ನವರ ಗಮನಕ್ಕೆ ತರುವುದು ನಮ್ಮೆಲ್ಲರ ಜವಾಬ್ದಾರಿ. ಹೀಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ತರೋಕೆ ಸಹಿ ಸಂಗ್ರಹ ಮಾಡುತ್ತಿರುವುದಾಗಿ ಹೇಳಿದ್ದಾರೆ. ಕೆಲವರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಗಮನಕ್ಕೆ ತರಲು ಸಹಿ ಸಂಗ್ರಹ ಮಾಡುತ್ತಿರುವುದಾಗಿ ಹೇಳಿದ್ದಾರೆ. ಬಿಜೆಪಿ ಶಿಸ್ತುಬದ್ಧವಾದ ಪಕ್ಷ ಅನ್ನೋಕ್ಕೆ ಹೆಸರಾಗಿರೋ ಪಕ್ಷ. ಇಲ್ಲಿ ಶಿಸ್ತನ್ನು ಬಹಳ ಗಟ್ಟಿಯಾಗಿ ನಾವು ಪಾಲನೆ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಪಕ್ಷ ಬಲಪಡಿಸಬೇಕು. ಈ ರಾಜ್ಯದ ಜನರ ನಿರೀಕ್ಷೆ ಏನಿದೆ, 2018 ಇಸ್ವಿಯಲ್ಲಿ ಬಿಜೆಪಿಗೆ ಸಹಮತ ವ್ಯಕ್ತಪಡಿಸುವ ಎಲ್ಲ ಒಂದು ವಾತಾವರಣ ಇರುವಾಗ ನಮ್ಮ ಪಕ್ಷದಲ್ಲಿ ಹೀಗೆ ಆಗ್ತಾ ಇರೋದು ನಮಗೆಲ್ಲರಿಗೂ ನೋವು ತಂದಿದೆ. ಆ ನೋವನ್ನು ನಾವು ಹಿರಿಯರಿಗೆ ತಲುಪಿಸುವ ವ್ಯವಸ್ಥೆ ಮಾಡಿದ್ದೀವಿ. ಇದು ಅವ್ರ ವಿರುದ್ಧ, ಇವ್ರ ವಿರುದ್ಧ, ಬ್ರಿಗೇಡ್ ವಿರುದ್ಧ, ಬಿಜೆಪಿ ವಿರುದ್ಧ ಅಲ್ಲ. ಇದು ನಮ್ಮಲ್ಲಿ ಕದಡಿರುವ ಮನಸ್ಸುಗಳನ್ನು ಒಟ್ಟುಗೂಡಿಸಬೇಕು. ಆಮೇಲೆ ಯಾರೂ ಪಕ್ಷದ ವಿರುದ್ಧ, ಎಷ್ಟೇ ದೊಡ್ಡವರಾದರೂ ಪಕ್ಷದ ವಿರುದ್ಧ ಯಾವುದೇ ಸ್ಟೇಟ್ಮೆಂಟ್ ಕೊಡಬಾರ್ದು. ಏನು ನರೇಂದ್ರ ಮೋದಿಯವರ, ಅಮಿತ್ ಶಾ ಅವರ ಆಶಯ ಇದೆ, ಅದಕ್ಕೆ ಅನುಗುಣವಾಗಿ ನಡ್ಕೋಬೇಕು. ಆದ್ದರಿಂದ ಈ ಆಂತರಿಕ ವಿಚಾರಗಳನ್ನೆಲ್ಲ ಪಕ್ಷದ ಹಿರಿಯರಿಗೆ ಮನವಿ ಮಾಡೋಕ್ಕೆ ಒಂದು ಪತ್ರವನ್ನು ರೆಡಿ ಮಾಡಿ ಸಹಿ ಮಾಡಿ ಕೊಟ್ಟಿರೋದು ನಿಜ, ಕೊಟ್ಟಿದ್ದೀವಿ. ಅಂದರೆ ಇದು ಯಾರೋ ವಿರುದ್ಧ ಅಂತಲ್ಲ. ಎಲ್ಲೋ ಒಂದು ಕಡೆ ಹಳಿ ತಪ್ತಾ ಇರೋ ಸಂಘಟನೆಯನ್ನು ಹಳಿಗೆ ತಂದು ಕುಳಿಸೋ ಒಂದು ಅದನ್ನು ಸರಿಪಡಿಸೋ ವ್ಯವಸ್ಥೆಗೆ ನಮ್ಮೆಲ್ಲರಿಗೂ ಒಂದು ಏನು ಭಾವನೆ ಇದೆ ಆ ಭಾವನೆಯನ್ನು ವ್ಯಕ್ತಪಡಿಸಿಕೊಟ್ಟಿದ್ದೀವಿ. ನಮ್ಮದು ರಾಷ್ಟ್ರೀಯ ಪಕ್ಷ. ಕೆಲವು ಮುಖಂಡರ ವರ್ತನೆಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಗಮನಕ್ಕೆ ತರಬೇಕು ಅಂತೇಳಿ ನಾವು ಬಹುತೇಕ ಶಾಸಕರು ಸಹಿ ಸಂಗ್ರಹ ಮಾಡಿರೋದು ನಿಜ. ಪಕ್ಷದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಗೊಂದಲಗಳನ್ನ ನಿವಾರಣೆ ಮಾಡಬೇಕು, ಅದನ್ನು ಸರಿಪಡಿಸಬೇಕು ಅಂತೇಳಿ ನಾವು ಶಾಸಕರು ಸಹಿ ಸಂಗ್ರಹ ಮಾಡಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಪಕ್ಷದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಎಲ್ಲ ಪಕ್ಷದಲ್ಲೂ ಇರುತ್ತೆ. ಅದನ್ನು ಸರಿಪಡಿಸುವಂಥ ಜವಾಬ್ದಾರಿ ಹಿರಿಯರ ಗಮನಕ್ಕೆ ತರೋದು ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ಅದನ್ನು ಮಾಡಿದ್ದೇವೆ.